ಪೆಟ್ರೋಲ್ ಖಾಲಿ, ಏನು ಮಾಡಲ್ಲ. ಮೂದೇವಿ ಹೋಗ್ಬೇಕಿಲ್ಲ, ನಿಂತ್ಕೊಂಡು ಸಾಯಬೇಕು. ಆನಾಗು ಇಂಕೆಲ್ಲ ಆಗುತ್ತೋ. ಲಾಸ್ಟ್ ಅಟೆಂಪ್ಟು ಮೇಲಿದ್ದೀವಿ ಗೊತ್ತಾ, ನೈಸ್ಗಡ ಫ್ಲೇವರ್ ಮೇಲಿದ್ದೀವಿ. ಇಲ್ಲಿಂದಾನು ಚೆನ್ನಾಗಿರುತ್ತೆ. ಒಂದು ಸಲ ನಾವು ಬಂದಿದ್ದೆ ಈ ಕಡೆ ಅಲ್ಲ, ಬೇರೆ ಕಡೆ ಬ್ರಿಡ್ಜು ಇದೇ ಥರ ಹಿಂಗೆ ರೋಡ್ ಕನೆಕ್ಟ್ ಆಗುತ್ತೆ. ಅಲ್ಲಿ ಆ ಸೆಂಟ್ರಲ್ ಮಸ್ತಾಗಿರುತ್ತೆ ಗೊತ್ತಾ. ಸೊ ನೀವೇನಾದರೂ ಜೀವನದಲ್ಲಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ನಾನು ಹೇಳ್ತೀನಿ ಕೇಳ್ರಿ. ನಿಮ್ಮ ಮನ್ಸಿಗೆ ಏನು ಅನ್ಸುತ್ತೆ ಅದು ಮಾಡ್ರಿ. ಹೇಳ್ಬಿಟ್ಟು ನನ್ನ ಮೇಲೆಲ್ಲ ಬರಬೇಡ್ರಿ. ಸುಮ್ಮನೆ ಫ್ಲೋನಲ್ಲಿ ಹೇಳ್ಬೋದು ಮನ್ಸಿಗೆ ಏನು ಅನ್ಸುತ್ತೋ ಮಾಡ್ರಿ ಅಂತ. ಬಟ್ ಅದಕ್ಕೆ ಅಂತ ನಮ್ಮ ಬ್ಯಾಕ್ಗ್ರೌಂಡ್ ಸ್ವಲ್ಪ ಸಪೋರ್ಟ್ ಇರಬೇಕು. ನಮಗೆ ಫ್ಯಾಮಿಲಿ ಕಮಿಟ್ಮೆಂಟ್ ಅಂತಲೇ ತುಂಬ ಜಾಸ್ತಿ ಇಟ್ಕೊಂಡಿದ್ವಿ ಅಂದ್ಕೊಳ್ಳಿ, ಆವಾಗ ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಕೆಲವು ದಿನ ನಾವು ಅವ್ರಿಗೋಸ್ಕರ ಕಷ್ಟಪಡಲೇಬೇಕು. ಆ ಥರ ನಿಮ್ಗೆ ಇಷ್ಟ ಬಂದಿದ್ದು ನೀವು ಮಾಡಬೇಕು. ಆ ಸಿಚುವೇಶನಲ್ಲಿ ನಾನಿರೋದು. ಇಂಟರ್ವ್ಯೂ ಕ್ರ್ಯಾಕ್ ಮಾಡಬೇಕು ಅಂತಂದರೆ ಫಸ್ಟ್ ಇಂಗ್ಲೀಷ್ ಕಲೀರಿ. ಇಂಗ್ಲೀಷ್ ಈಸ್ ವೆರಿ 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 ಇಂಪಾರ್ಟೆಂಟ್. ಐ ನೋ ಇಂಗ್ಲೀಷ್, ಐ ಕ್ಯಾನ್ ಸ್ಪೀಕ್, ಬಟ್ ಐ ಕ್ಯಾಂಟ್ ಸ್ಪೀಕ್ ಟೂ ಫ್ಲೂಯೆಂಟ್ಲಿ. ಐ ಕ್ಯಾನ್ ಮ್ಯಾನೇಜ್, ಐ ಕ್ಯಾನ್ ಟಾಕ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಐ ಟಾಕ್ ಇಂಗ್ಲೀಷ್, ವಾಕ್ ಇಂಗ್ಲೀಷ್, ಸ್ಪೀಕ್ ಇಂಗ್ಲೀಷ್, ಫ್ಲೈ ಇಂಗ್ಲೀಷ್, ಎಲ್ಲ ಇಂಗ್ಲೀಷ್. ಕಾಂಟ್ ಫ್ಲೂಯೆಂಟ್ಲಿ ಟಾಕ್ ಇನ್ ಇಂಗ್ಲೀಷ್. ದೇ ಎಕ್ಸ್ಪೆಕ್ಟ್ ಫ್ರಮ್ ಮೀ ಫಾರಿನ್ ಲ್ಯಾಂಗ್ವೇಜ್. ಲೈಕ್ ಐ ಕಾಂಟ್ ಡೂ ಇಟ್, ಐ ವಾಂಟ್ ಟು ಗೋ ದೇರ್. ವಾಟ್ಸ್ ಯುವರ್ ಎಕ್ಸ್ಪೆಕ್ಟೇಷನ್ಸ್? ಏನಿಲ್ಲ ಕಣ್ರಿ, ಮೊನ್ನೆ ಒಂದು ಕಾಲ್ ಮಾಡಿದ್ದೆ HSLವಟ್ಟಲ್ಲಿ ಒಂದು ಇಂಟರ್ವ್ಯೂ ಇದೆ ಅಂತ ಹೇಳಿದರು. ಅಪ್ನಾ ಆ್ಯಪಲ್ಲಿ ನೋಡಿದ್ದೆ. ಸರ್ ನಾನು ಏನು ಕಮ್ಯುನಿಕೇಷನ್ ಆಯಿತು ಅದೇ ಹೇಳ್ತೀನಿ ಕೇಳಿ. ಅಲ್ಲ ಮ್ಯಾಮ್, ಎನಿ ಹೈರಿಂಗ್ ಅವೈಲಬಲ್ ಮ್ಯಾಮ್ ಅಂತ ಕೇಳಿದೆ. ಅವ್ರು ಇಟ್ಕೊಂಡು ವಿಚ್ ಲೊಕೇಶನ್ ಅಂತ ಕೇಳಿದ್ರು. ನಾನು ಇಟ್ಕೊಂಡು BTM ಲೊಕೇಶನ್ ಮ್ಯಾಮ್ ಅಂತಂದೆ. ಆಮೇಲೆ ಅವ್ರು ಇಟ್ಕೊಂಡು ಎಸ್ ಕೆನ್ ಯು ಟೆಲ್ ಮಿ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ರು. ಎಕ್ಸ್ಪೀರಿಯನ್ಸಾ ಅಂದರೆ ನನ್ನ ಮೈಂಡ್ ಹೆಂಗಿತ್ತು ಅಂತಂದರೆ, ಇನ್ನೂ ಅವರು ಬರೀ ಎರಡೇ ಕಮ್ಯುನಿಕೇಷನ್ ನಡೆದಿರೋದು. ಎಸ್ ಅವೈಲಬಲ್ ಅಂತ ಹೇಳಿಲ್ಲ ಅವರು, ನಿಮ್ಮ ಲೊಕೇಶನ್ ಹೇಳಿ ಅಂತ ಕೇಳಿದ್ರು. ಅದಾಗಿದ್ದ ತಕ್ಷಣ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ರು. ನಾನಿವಾಗ ಏನೇನು ಕೆಲ್ಸಕ್ಕೆ ಹೋಗಿದ್ದೀನಿ ಅದೇ ಹೇಳ್ಬೇಕಾ, ಇಲ್ಲ ಅಂತಂದರೆ ನನ್ನ ಕ್ವಾಲಿಫಿಕೇಷನ್ ಹೇಳ್ಬೇಕಾ? ನಾನು ಅದೇ ಎಕ್ಸ್ಪೀರಿಯನ್ಸ್ ಯುವರ್ ಆಸ್ಕಿಂಗ್ ಮ್ಯಾನ್, ಕರಿಕ್ಯುಲಮ್ ಆರ್ ವರ್ಕ್ ಎಕ್ಸ್ಪೀರಿಯನ್ಸಾ ಅಂತ ಕೇಳಿದೆ ಅಷ್ಟೇ. ಕಾಲ್ ಕಟ್ ಅಂತ ಹೇಳಿ ನನ್ನ ಕಮ್ಯುನಿಕೇಷನ್ ಈಸ್ ಗುಡ್, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಲೇಟರ್ ದಟ್ ಐ ರಿಯಲೈಸ್ ದಟ್ ವಾಂಟ್ ಟು ಡೂ ಮೀನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಬೇಕಾದ್ರೆ ನಾನು ಏನು ಹೇಳಬೇಕಿತ್ತು ಅಂತಂದರೆ, ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳಬೇಕಿತ್ತು. ಎಕ್ಸ್ಪೀರಿಯನ್ಸ್ ಅಂದಮೇಲೆ ಅದೇ ತಾನೇ ಮೈಂಡ್ ಬರೋದು. ಬಟ್ ಆ ಸೆಕೆಂಡ್ ಮೈಂಡಿಗೆ ಬಂದೇ ಇಲ್ಲ ನೋಡಿ. ನಾನು ಆ ಕ್ವಶನ್ ಕೇಳಿದ್ದಕ್ಕೆ ಅವ್ರು ಕಟ್ ಮಾಡಿದ್ರು. ಸೊ ಆ ಥರ ಆಗುತ್ತೆ. ಸೊ ಜಸ್ಟ್ ಲರ್ನ್ ಇಂಗ್ಲೀಷ್, ಡೋಂಟ್ ಪ್ಯಾನಿಕ್. ನನಗೆ ಅದು ಸಡನ್ನಾಗಿ ಕಾಲ್ ಮಾಡಿದ್ನ ನನಗೆ ಎಕ್ಸ್ಪೆಕ್ಟ್ ಆಗಿಲ್ಲ. ಬಟ್ ಹೆಂಗೋಯ್ತಾರೆ, ಸರಿ ಆಯ್ತು ಬಿಟ್ಟು ಮಾತಾಡೋಣ ಅಂತ ಹೇಳ್ಬಿಟ್ಟು ಮಾತಾಡಿದೆ. ಬಟ್ ಐ ಡಿಂಟ್ ಎಕ್ಸ್ಪೆಕ್ಟ್. ಬಟ್ ದಟ್ಸ್ ಆರ್ ಕಾಮನ್. ಆ ಡೆಸ್ಟಿನೇಷನ್ಗೆ ಅಂತಂದರೆ ನಮ್ಮ ಮನೆಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ ಒಂದು 5 to 6 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಒಂದು ಇಂಟರ್ವ್ಯೂ ಹೋಗು, ಕೆಲಸ ಕ್ರ್ಯಾಕ್ ಮಾಡು, ಕೆಲಸ ಮಾಡಿಕೊಂಡು ವ್ಲಾಗ್ ಮಾಡು. ಒಂದು ಸೆಕೆಂಡು ಇಲ್ಲ ಬಿಟ್ಟಾಕು, ಕೆಲಸ ಬೇಡ, ಕರೆಕ್ಟಾಗಿ ಡೆಲಿವರಿ ಕೆಲಸಕ್ಕೆ ಹೋಗು. 5 ದಿನ ಏನು ಕೆಲಸ ಮಾಡ್ತೀಯ ಅದನ್ನೇ ವೀಡಿಯೋ ಮಾಡಿಬಿಡು. ಲಾಸ್ಟ್ ವೀಕೆಂಡ್ ಡೇಸೋ ಅಥವಾ ವೀಕ್ ಡೇಸಲ್ಲೋ 2 ದಿನ ರಜಾ ತಗೋ, ಆ ಕೆಲಸಕ್ಕೆ ಹೋಗು, ಸುತ್ತಾಡೋಕ್ಕೆ ಹೋಗು, ಚೆನ್ನಾಗಿ ವೀಡಿಯೋ ಮಾಡು ಬಿಡು. ಆ ಕಡೆ ಕಮಿಟ್ಮೆಂಟ್, ಈ ಕಡೆ ಇದು ಆಗುತ್ತೆ, ಆ ಕಡೆ ಮನೆಗೂ ಕೊಡಂಗೆ ಆಗುತ್ತೆ, ರೈಡ್ಗೂ ಆಗುತ್ತೆ ಅಂತ ಅದೊಂದು. ಈ ಕಡೆ ಆಫೀಸ್ ಕೆಲಸದಲ್ಲಿ ಏನಂತಂದರೆ ಪೀಸ್ಫುಲ್ ಇರುತ್ತೆ. ಬಟ್ ಡೆಲಿವರಿ ಕೆಲಸದಲ್ಲಿ ನಮ್ಮ ಪೇಔಟ್ ಮೇಲೇ ಅವ್ರದ್ದು ಕೆಲಸನೇ. ಅಲ್ಲಿ ಓದ್ತಾ ಹೊಡೆದ್ರು ಸ್ಯಾಲ್ರಿ ಕೊಟ್ಬಿಡ್ತಾರೆ. ಇಲ್ಲೆಲ್ಲ ಹಂಗಲ್ಲ, ಕಂಪಲ್ಸರಿ ವರ್ಕ್ ಅಂತಂದರೆ ಕೆಲವು ಕಸ್ಟಮರ್ಸ್ ಎಲ್ಲ ತುಂಬ ಹರ್ಟ್ ಮಾಡಿಬಿಡ್ತಾರೆ. ಅದು ಬೇಕಂತ ಮಾಡ್ತಾರಾ ಇಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಮಾಡ್ತಾರಾ ಗೊತ್ತಿಲ್ಲ. ಹಂಗೆ ಕೂತ್ಕೊಬಿಡುತ್ತೆ, ನಮ್ಗೆ ಅಷ್ಟು ಬೇಜಾರು ಮಾಡಿಬಿಡ್ತಾರೆ. ಸೊ ಆ ಟೈಮಲ್ಲಿ ಏನು ಅನಿಸುತ್ತೆ ಅಂತಂದರೆ, ಬೇಡ ಬಿಡು, ಡೆಲಿವರಿ ಕೆಲಸನೇ ಬೇಡ, ಮನೆಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವತ್ತು 1 ಆರ್ಡ್ರು, 2ನೇ ಆರ್ಡ್ರು, 3ನೇ ಆರ್ಡ್ರು, ಎಷ್ಟನೇ ಆರ್ಡ್ರ್ ಅಂತ ನಾವು ಟೇಕ್ ಕೇರೇ ಮಾಡೋದಿಲ್ಲ. ಸುಮ್ಮನೆ ಮನೆಗೆ ಹೋಗ್ಬಿಟ್ಟು ನಡಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಡ್ತೀವಿ. ಎರರ್ಸ್ ಏನೇನಿದೆ ಅದೆಲ್ಲ ಸ್ವಲ್ಪ ಸರಿ ಮಾಡಿಕೊಂಡು ಜೀವನದಲ್ಲಿ ಏನೋ ಉದ್ಧಾರ ಆಗೋ ಕೆಲಸ ನೋಡಬೇಕು. ಸೊ ಟೈಮ್ ಏನು ಟ್ರಾಫಿಕ್ಕು ಯಪ್ಪ, ಅಲ್ಲಿಂದ ಆರಾಮಾಗಿ ಬಂದ್ಬಿಟ್ಟೆ ಇಲ್ಲಿ ಬಂದು ಸಿಗಾಕೊಂಡಿದ್ದೀನಿ. ಆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಬನ್ನೇರುಘಟ್ಟ ರೋಡಲ್ಲಿ ಈ ಕಡೆಯಿಂದ ಸ್ವಲ್ಪ ಕಮ್ಮಿ ಅಂತ ಹೇಳ್ಬಿಟ್ಟು ಈ ರೋಡಿಗೆ ಬಂದಿದ್ದೀನಿ. ಬಟ್ ಇಲ್ಲೂ ಸ್ವಲ್ಪ ಟ್ರಾಫಿಕ್, ಇದ್ರ ಮೇಲೆ ಇರಲ್ಲ ಅನಿಸುತ್ತೆ ಟ್ರಾಫಿಕ್ಕು. ನಮ್ಮ ವಿಷಯ ನೋಡೋಣ. ಇಲ್ಲ, ಟ್ರಾಫಿಕ್ ಸ್ವಲ್ಪ ಕಮ್ಮಿನೇ ಐತೆ ಅಷ್ಟೇ. ಇಲ್ಲೆಲ್ಲ ಇರೋದಿಲ್ಲ, ಇನ್ನು ಇಲ್ಲೆಲ್ಲ ಆರಾಮಾಗಿ ಹೋಗ್ಬೋದು. ಹೆವಿ ವೆಹಿಕಲ್ಸ್ ಬಂದುಬಿಟ್ರೆ ಅಲ್ಲಿ ಹೋಗ್ತೈತೆ ನೋಡಿ ಮುಂದೆ ಲಾರಿ ಥರ, ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಇನ್ನೇನಿಲ್ಲ, ನಿಮ್ಗೆ ಹೇಳೋದು ಒಂದೇ ವಿಷಯ ಏನು ಅಂತಂದರೆ, ನಿಮ್ಗೆ ಏನು ಅನಿಸುತ್ತೆ ಮಾಡ್ಕೊಂಡು ಹೋಗಿ, ಯಾವನ ಬಗ್ಗೆನೇ ತಲೆ ಕೆಡಿಸ್ಕೊಬೇಡಿ. ಕೆಲವರು ಕಾಮಿಡಿಗೋಸ್ಕರ ನಿಮ್ಮನ್ನ ಯೂಸ್ ಮಾಡ್ಕೊಂಡು ಕಾಮಿಡಿ ಫನ್ ಮಾಡ್ತಾ ಇರ್ತಾರೆ. ತಲೆ ಕೆಡಿಸ್ಕೊಳ್ರೆ ಬೇಡ್ರಿ. ಬಾಡಿ ನಿಮ್ಗೆ ಏನಿದೆಯೋ ಅದು ಮಾಡ್ಕೊಂಡು ಹೋಗ್ತಾ ಇರಿ. ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್ ಆ್ಯಂಡ್ ಸೆಲ್ಫ್ ಟ್ರಸ್ಟ್ ತುಂಬ ಮುಖ್ಯ. ಮೇಲೆ ನಿಮಗೆ ನಂಬಿಕಿಲ್ಲ ಅಂದಮೇಲೆ ಯಾರು ತಾನು ನಂಬ್ತಾರೆ?
ಪೆಟ್ರೋಲ್ ಖಾಲಿ. ಮುಂದೆ ಹೋಗಿ ಆಫ್ ಆಗಿದ್ರೆ ಚೆನ್ನಾಗಿರೋದು. ನೋಡೋಣ ಇಲ್ಲಿ ಮತ್ತೆ ಆನ್ ಮಾಡಿ ನೋಡೋಣ. ಆನ್ ಆಗ್ತಿಲ್ಲ. ನಾನು ಅಂದ್ಕೊಂಡೆ ಅಲ್ಲೇ ಹಾಕ್ಕೊಂಡು ಹೋಗ್ಬಿಡೋಣ ಅಂತ. ಸ್ವಲ್ಪ ದೂರ ಹೋಗಿದ್ರೆ ಆಗಿರೋದು. ಹೋಗುತ್ತೆ. ಲೆಟ್ಸ್ ಟ್ರೈ. ಸ್ವಲ್ಪ ಮುಂದೆ ಹೋಗಿ ಹಚ್ಚು ಮಚ್ಚ, ಹಚ್ಚೋ ಮೇಲೆ. ಸ್ವಲ್ಪ ಇರುತ್ತೆ, ಸ್ವಲ್ಪ ಇಳಿಸ್ಬೇಕು. ಈ ಥರ ಅವಾಗ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇದು ಮಾಡ್ಬೋದಿತ್ತಲ್ಲಪ್ಪ ಅಂತ ಅನಿಸುತ್ತೆ. ಆ ಕೆಲಸ ಮಾಡಿಲ್ಲದಾಗ ಬೇಜಾರಾಗುತ್ತೆ. ನೆಕ್ಸ್ಟ್ ಟೈಮ್ ಅದನ್ನ ರಿಪೀಟ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗೇನು ಅನಿಸುತ್ತೋ ಅದು ಮಾಡಿರಿ. ನೋಡಿದ್ರೆ ಆನ್ ಆಯಿತು. ಸ್ವಲ್ಪ ದೂರ ಅಲ್ಲಿ ಪೆಟ್ರೋಲ್ ಬಂಕ್ ಐತೆ ಒಂದು, ದೇವ್ರ ಚಿಕ್ಕನ ಹತ್ರ. ಆ ಪೆಟ್ರೋಲ್ ಬಂಕ್ ಹತ್ರ ಜಾಸ್ತಿ ರೈಸ್ ಮಾಡ್ತೀರಾ, ಆರಾಮಾಗಿ ಹೋದರೆ ಚೆನ್ನಾಗಿ ಮೇಲೆ ಸಿಗುತ್ತೆ. ಸೊ ಅದೇ ಹೇಳ್ತಾ ಇದ್ನಲ್ಲ, ಜೀವನದಲ್ಲೂ ಅಷ್ಟೇ, ಡೋಂಟ್ ಪ್ಯಾನಿಕ್. ಯಾವುದಕ್ಕೂ ಹೆದರ್ಕೋಬೇಡ್ರಿ. ಪಬ್ಲಿಕ್ ಫಿಯರ್ ಅಂತ ಇರಲೇಬಾರ್ದು. ನನ್ನ ಮಕ್ಕಳು ಏನು ಮಾಡಲ್ಲ. ನಿಮ್ಗೇನು ಅನಿಸುತ್ತೋ ಅದು ಮಾಡ್ಕೊಂಡು ಹೋಗಿ. ನನ್ನ ಲೈಫಲ್ಲಿ ಇವಾಗ ಏನು ಮಾಡೋಣ ಅಂತಿದ್ದೀನಿ ಅಂತಂದರೆ, ಏನಾಗುತ್ತೋ ಆಗಲಿ, ವಿ ವಿಲ್ ಫೇಸ್. ಯಾಕಂದ್ರೆ ಇಟ್ಕೊಂಡು ಅದು ಮಾಡಬೇಕಪ್ಪ, ಇದು ಮಾಡಬೇಕಪ್ಪ ಇರಬೇಕು. ಸ್ವಲ್ಪ ಸೀರಿಯಸ್ನೆಸ್, ಫನ್ ಇರಬೇಕು. 30% ಸೀರಿಯಸ್ನೆಸ್ ಇರಬೇಕು. ಅದರಲ್ಲಿ 0.55 ಸಮಥಿಂಗ್ ಏನಾದರೂ ಇದ್ದರೆ ಅದು ಒಂಥರ ಸ್ಯಾಡ್ನೆಸ್ಗೆ ಇಟ್ಕೊಳ್ರಿ. ಸೊ ಕೆಲಸ ಸಿಗೋವರೆಗೂ, ನಾನು ಎಕ್ಸ್ಪೆಕ್ಟ್ ಮಾಡಿರೋ ಕೆಲಸ ಸಿಗೋವರೆಗೂ ಹೀಗೆ ನನ್ನ ಏನು ಪ್ಲ್ಯಾನ್ ಇದೆ ಗೊತ್ತಾ, ಡೆಲಿವರಿ ಕೆಲಸ ಮಾಡಿಕೊಂಡು ಪೋರ್ಟ್ರಲ್ಲಿ ಅದು ಇದು ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಅದರಲ್ಲಿ ದುಡ್ಡು ಮಾಡಿಕೊಂಡು ರೈಡ್ ಮಾಡ್ಕೊಂಡಿರೋಣ. ನಾನು ಎಕ್ಸ್ಪೆಕ್ಟ್ ಮಾಡಿದ ಕೆಲಸ ಸಿಕ್ಕಾಗ ಆ ಕೆಲಸಕ್ಕೆ ಹೋಗ್ಬಿಟ್ಟು ಇನ್ನು ಉಳಿದ ಟೈಮ್ ಆರಾಮಾಗಿ ನಾವು ಅದನ್ನೇ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನಲ್ಲಿ ಇಟ್ಕೊಂಡಿದ್ದೀನಿ. ಅಂತಂದರೆ ಇವಾಗ ವಿಡಿಯೋ ಅದ್ರ ಮಾಡ್ಕೊಂಡು ಹೋಗ್ತಿರ್ಬೇಕು. ನನ್ನ ಸಿಚುವೇಶನ್ ಹೆಂಗಿದೆ ಅಂತಂದರೆ, ಯೂಟ್ಯೂಬ್ ಬಿಟ್ಬಿಡೋಣಪ್ಪ ಅಂತ ಮೈಂಡ್ ಬರುತ್ತೆ. ಬಟ್ ಬೇಡ, ನಮ್ಮ ಮನಸ್ಸು ಒಪ್ತಾ ಇಲ್ಲ. ಅದೊಂಥರ ನೆಮ್ಮದಿ ಸಿಗುತ್ತೆ ನನಗಿದು ಎಲ್ಲರಿ. ಅಯ್ಯೋ, ಪೆಟ್ರೋಲ್ ಡ್ರೈ ಇರಬೇಕಾದ್ರೆ ನನ್ನ ಮಕ್ಕಳು ಟ್ರಾಫಿಕ್ ಬೇರೆ ಆಫ್ ಆಯಿತು. ಅದಕ್ಕೆ ನಾನು ಲೆಫ್ಟಿಗೆ ಬಂದುಬಿಟ್ಟೆ. ಆಫ್ ಆಯಿತು. ಇಲ್ಲಿ ರೈಟ್ಗೆ ಹೋದರೆ ಅಲ್ಲಿದೆ, ಮತ್ತೆ ಆಡಿಸ್ಬೇಕು ಗಾಡಿನ. ಅದು ಮಚ್ಚ ಸ್ವಲ್ಪ ಕಾಪಾಡ. ಆನ್ ಆಗುತ್ತೆ ಅನಿಸುತ್ತೆ. ಆನ್ ಆಗೋ ನಿನ್ನ ಕೈಲಿ ಆಗುತ್ತೋ. ಲಾಸ್ಟ್ ಅಟೆಂಪ್ಟು. ಹೋಗ ಬೇಗ ಹೋಗ. ಹೆಂಗೆ ನುಗ್ಗುತ್ತಾ ನೋಡಿ. ಮೂದೇವಿ ಹೋಗ್ಬೇಕಿಲ್ಲ, ನಿಂತ್ಕೊಂಡು ಸಾಯಬೇಕು. ಸೆಂಟ್ರಲ್ಲಿ ಬಂದು ನಿಂತ್ಕೊಂಡು ಸತ್ತವ ನೋಡಿ. ಬ್ಲಾಕ್ ಆಯಿತು, ರೋಡ್ ಬ್ಲಾಕ್ ಆಯಿತು. ಅಲ್ಲಿ ಆಟೋದ ನಿಂತವನ. ಸೂಪರ್. ಯಾರಾದ್ರು ಸೇಮ್ ಟು ಸೇಮ್. ಆ ಕಾರ್ ಹೋದರೆ ಈ ಕಾರ್ ಹೋಗುತ್ತೆ, ಈ ಕಾರ್ ಹೋದರೆ ನಾವು ಹೋಗ್ತೀವಿ, ನಾವು ಹೋದರೆ ಆ ಹಿಂದೆ ಇರೋ ಕಾರ್ ಬರುತ್ತೆ. ಹೊಸವನ್ನ ನುಗ್ಗಿಸ್ತವನೆ. ಈ ಆಟೋದೊಂದು ಸ್ವಲ್ಪ ವೆಯ್ಟ್ ಮಾಡಿದರೆ ಆರಾಮಾಗಿ ಹೋಗ್ಬಿಡ್ಬೋದಿತ್ತು ಎಲ್ಲರೂ. ಯಾಕಂದ್ರೆ ಅವನೇ ಅಡ್ಡ ಬಂದಿದ್ದು. ಅವನೊಬ್ಬ ಅಡ್ಡ ಬಂದಿರಲಿಲ್ಲ ಅಂತಂದ್ರೆ ನಾವೆಲ್ಲ ಹೋಗ್ಬಿಡ್ತಾಯಿದ್ವಿ. ಹಿಂದೆ ಇದ್ದಿದ್ದು ಕಾರೆಲ್ಲ ಆಟೋಮೆಟಿಕ್ ಸ್ವಲ್ಪ ಮುಂದೆ ಬಂದುಬಿಡ್ತಾಯಿತ್ತು. ಆಮೇಲೆ ಬೇಕಾದ್ರೆ ಆರಾಮಾಗಿ ಹಂಗೆ ಹೋಗ್ಬಿಡ್ಬೋದಿತ್ತು. ಹೆಂಗೋ ಅದು ಸೆಂಟ್ರಲ್ಲಿ ಆಫ್ ಆಗಿಲ್ಲ. ಸ್ವಲ್ಪ ಮುಂದೆ ಹೋದರೆ ಆಫ್ ಆಗಿಬಿಟ್ರು ಪರವಾಗಿಲ್ಲ. ಅಷ್ಟೇ ಕಣ್ರಿ, ಇವಾಗ ಅದೇ ಪ್ಲ್ಯಾನ್ ಇಟ್ಕೊಂಡಿರೋದು ನಾನು. ಇನ್ನೇನಿಲ್ಲ, ಡೆಲಿವರಿ ಕೆಲಸ ಮಾಡ್ಕೊಂಡು ಜಾಲಿಯಾಗಿರೋಣ ಸ್ವಲ್ಪ ದಿನ. ಕೆಲಸ ಸಿಗೋವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ, ಸಾಟರ್ಡೆ ಸಂಡೇ ರಜಾ ಸಿಗೋ ಥರ ಕೆಲಸ ಸಿಕ್ಬಿಟ್ರೆ ಸಾಕಪ್ಪ, ಕೆಲಸ ಬಿಟ್ಬಿಡ್ತೀನಿ. ಸೊ ಏನಾದರೂ ಅದು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿದ್ನಲ್ಲ. ಸೊ ಅದೇ ಥರನೇ ಆ ಪ್ಲ್ಯಾನಲ್ಲೇ ಇದ್ದೀನಿ. ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಕೆಲಸ ಯಾವಾಗ ಸಿಗುತ್ತೋ ಆವಾಗ ಕೆಲಸಕ್ಕೆ ಹೋಗಿ ನಾರ್ಮಲ್ ಲೈಫ್ ಸಾಟರ್ಡೆ ಸಂಡೇ ರೈಡ್ ಹೋಗೋ ಥರ ನೋಡ್ಕೊಳ್ಳೋಣ. ಬಂತು ನೋಡಿ ಪೆಟ್ರೋಲ್ ಬಂಕ್, ಕರ್ಕೊಂಬಂದ್ಬಿಡ್ತು. ನಾನು ಇಳಿದು ತಲ್ಲೂ ಇಲ್ಲ ನೋಡಿದ್ರಾ, ಅದು ನಮ್ಮ ಗಾಡಿ ಅಂದರೆ. ಎಷ್ಟಕ್ಕೆ ಹಾಕ್ಸೋಣ ಹೇಳಿ? 50 ರೂಪಾಯಿ ಹಾಕ್ಸೋಣ. ಓ, 150ಗೆ ಹಾಕಿ ಅಕ್ಕ. ಆಗಿದೆ ಅಕ್ಕ. ನೀವು 50 ರೂಪಾಯಿ ಹಾಕ್ಸ್ತೀನಿ ಅಂದ್ಕೊಂಡ್ರೆ ಹಂಗೆಲ್ಲ ಹಾಕ್ಬಾರ್ದು. ಅದು R15ಗೆಲ್ಲ ಆಲ್ಮೋಸ್ಟ್ ಮಿನಿಮಮ್ ಒಂದು 1 ಲೀಟ್ರ್ ಆದರೂ ಮೈಂಟೈನ್ ಮಾಡಬೇಕು. 1 ಲೀಟ್ರ್ ಮೈಂಟೈನ್ಗೆ 50 ರೂಪಾಯಿ ಇದಕ್ಕೆ ಈಗ. ಈ ವಿಡಿಯೋಗೆ ಮುಗಿಸ್ಕೊತೀನಿ. ಮತ್ತು ನಾಳೆ ಇನ್ನೊಂದು ವೀಡಿಯೋನಲ್ಲಿ ಮಸ್ತ್ ವೀಡಿಯೋನಲ್ಲಿ ಸಿಗೋಣ. ಅಂತಂದರೆ ಡೈಲಿ ವ್ಲಾಗು ನಾಳೆಯಿಂದ ಏನೋ ಒಂದು ಕಂಟೆಂಟ್ ತರ್ತೀನಿ ನೋಡಿರಿ ನಿಮಗೋಸ್ಕರ. ಆ್ಯಂಡ್ ಎಲ್ಲಾದರೂ ಚಿಕ್ಕ ರೈಡ್ ಹೋಗ್ತಾರಣ, ಅದು ಸೋಲೋ ರೈಡೇ ಜಾಸ್ತಿ. ನನ್ನ ಮಕ್ಕಳು ನಂಬ್ಕೊಂಡು ನಾವೆಲ್ಲ ಉದ್ಧಾರ ಆಗೋಲ್ಲ. ಸೊ ಅದಕ್ಕೆ ನಾವೇ ಸೋಲೋ ರೈಡ್ ಇಳಿದು ಬಿಡೋಣ, ಜಾಲಿಯಾಗಿ ಲೈಫ್ನ ಲೀಡ್ ಮಾಡೋಣ ಅಷ್ಟೇ. ಸೊ ಜಾಸ್ತಿ ಕಮಿಟ್ಮೆಂಟ್ ಇಟ್ಕೋಬಾರ್ದು, ತಲೆನೋವು ಇಟ್ಕೋಬಾರ್ದು. ಜೀವನ ಹೆಂಗೆ ಹೋಗುತ್ತೆ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ, ಅದನ್ನ ಮಾತ್ರ ನಂಬಬೇಕಷ್ಟೆ. ಯಾಕಂದರೆ ನಮ್ಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ, ಆ ಥರ ನಮ್ಮ ಮೈಂಡ್ ಇಟ್ಕೋಬೇಕು. ಇವಾಗ ನನ್ನ ಕೆಲಸ ಸಿಗದಿರೋದಕ್ಕೆಲ್ಲ ಒಂದು ಕಾರಣ ಇದ್ದೇ ಇರುತ್ತೆ, ಅದನ್ನ ನಂಬಬೇಕಷ್ಟೆ.
ಅರೆ ಏನು ಮೇಂಟೈನ್ ಮಾಡಬೇಕಂತಂದರೆ ಕನ್ಸಿಸ್ಟೆನ್ಸಿ ಇಸ್ ವೆರಿ 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 ಟೂ ಇಂಪಾರ್ಟೆಂಟ್. ಸೊ ಕನ್ಸಿಸ್ಟೆನ್ಸಿನ ಮಾತ್ರ ನಾವು ಮೇಂಟೈನ್ ಮಾಡ್ತಾ ಇರಬೇಕು. ಸೊ ಅದನ್ನೇ ಮೇಂಟೈನ್ ಮಾಡೋಣ ಇನ್ನು. ಸೊ ಡೈಲಿ ಒಂದೊಂದು ವೀಡಿಯೋ ಬಿಡಬೇಕು ಅಂತ ನನ್ನ ಮೈಂಡಲ್ಲಿ ಐತೆ, ಖಂಡಿತ ಬಿಡ್ತೀನಿ. ಕಂಟೆಂಟೇ ಅವಾಗವಾಗ ಇರಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಈಚೆ ಹೋಗಿಲ್ಲ ಅಂತ ಅಂದ್ಕೊಳ್ಳಿ ಕಂಟೆಂಟ್ ಸಿಗೋದಿಲ್ಲ ಬಟ್ ಇನ್ಫಾರ್ಮೇಷನ್ಸ್ ಅನ್ನೋಂಥ ಪಕ್ಕಾ ಸಿಗುತ್ತೆ. ಸೊ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ನಮ್ಮ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅವಾಗೇ ನಮ್ಮ ಅಲ್ಲಿರುವಂಥ ಒಳ್ಳೆ ವೀಡಿಯೋ ಕಂಟೆಂಟು ಎಂಟರ್ಟೈನ್ಮೆಂಟು ಎಲ್ಲ ನಿಮಗೆ ಫ್ಯೂಚರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತೀನಿ. ನಾಳೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮಸ್ತ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಸೀಟೇಗೆ ನೆಕ್ಸ್ಟ್ ವೀಡಿಯೋ ನಾಳೆ ಸಿಗೋಣ. ಬಾಯ್. ಆ್ಯಂಡ್ ಗಾಡಿ ಓಡಿಸ್ಬೇಕಾದ್ರೆ ತುಂಬ ಸೇಫಾಗಿ ಓಡಿಸಿ. ಬಾಯ್.